ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನೆಲ್. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ ಮಂಗಳವಾರ ಆಗಿರೋದ್ರಿಂದ ಸಿಂಪಲ್ಲಾಗಿ ಈ ರೀತಿ ರಂಗೋಲಿ ಹಾಕೊತಾ ಇದ್ದೀನಿ. ಡೈಲಿ ರಂಗೋಲಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಯಾವ ರೀತಿ ಹಾಕ್ಕೊತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. Wish that I could cough out my emotions in a healthy manner and just become the right person that actually matters. And every day I drive my car to my little job, find some peace in the stations that I throw on. But I wish there was a song with your name as the title. Oh yeah, I wish there was a song with your name as the title. Tend to embrace, wonder why I'm so opposite, I'm so backwards and upside down. I'm such a clown, but I've got no frown on my little face. Why am I so freaking cute sometimes? Yeah, I'm such drama queen, such a drama queen, and I wish there was a song that I could make that'll make you strong, 'cause I'm tired of feeling low and sad and depressed. I gotta move on. La 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 la. ಈ ರೀತಿ ಸಿಂಪಲ್ಲಾಗಿ ಡೈಲಿ ರಂಗೋಲಿ ಹಾಕ್ಕೊತೀನಿ. ಇದು ದೇವ್ರ ಮನೆ ಹತ್ರ ಹಾಕಿರೋ ರಂಗೋಲೆ. ಅದು ಒಣಗಿದ ಮೇಲೆ ಕಾಣಿಸೋದು ನೀಟಾಗಿ. ಇದು ಸ್ಟವ್ ಮೇಲೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಲೆಮನ್ ಜೊತೆ ವಾರ್ಮ್ ವಾಟರ್ ತೊಗೊಂಡಿದ್ದೀನಿ. ಹೆಲ್ದಿ ಸಲಾಡ್ ಮಾಡ್ಕೊತಾ ಇದ್ದೀನಿ ಇವತ್ತು. ಅದಕ್ಕೆ ಒಂದು ಸೌತೆಕಾಯಿ, ಸ್ವಲ್ಪ ಈರುಳ್ಳಿ, ಅಂದರೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಕರಿಬೇವು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಿಂಬೆಹಣ್ಣು ಹುಳಿ ಹಿಂಡ್ಕೊಂಡು. ಇದು ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಇವತ್ತೇ ಫಸ್ಟ್ ಯೂಸ್ ಮಾಡ್ತಾ ಇರೋದು. ಹಿಮಾಲಯನ್ ಪಿಂಕ್ ಸಾಲ್ಟು ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರಲ್ವ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ, ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಆದಮೇಲೆ ನನ್ನ ಮಗನಿಗೆ ಫಸ್ಟು ಎತ್ತಿಟ್ಬಿಟ್ಟೆ, ಅಂದರೆ ಅವನಿಗೆ ಶಾರ್ಟ್ ಬ್ರೇಕಿಗೆ. ಅದಾದಮೇಲೆ ನಾನು ತಿನ್ನೋಣ ಅಂದ್ಬಿಟ್ಟು. ಅದಾದಮೇಲೆ ಇವತ್ತು ಅವನಿಗೆ ಪಾಸ್ತಾ ಅಂದರೆ ಇಷ್ಟ. ಸೊ ಪಾಸ್ತಾ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಪಾಸ್ತಾನ ಬೇಯಕ್ಕಿಟ್ಟು ಅದು ಬೆಂದಾದಮೇಲೆ ನಾವು ತೆಗೆದಿಟ್ಕೊಬೇಕಾಗತ್ತೆ. ಸೊ ಅದು ನೀಟಾಗಿ ಬೇಯಬೇಕು. ನೀಟಾಗಿ ಬೆಂದರೆ ಮಾತ್ರ ಪಾಸ್ತಾ ಅದು ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಟೇಸ್ಟು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಬೇಯಿಸ್ಕೊಬೇಕು. ಅದು ಬೇಯಿಸ್ಕೊಂಡಾದಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಬಾಣಲೆಗೆ. ಎಣ್ಣೆ ಹಾಕ್ಕೊಂಡಾದಮೇಲೆ ಫಸ್ಟು ಬೆಳ್ಳುಳ್ಳಿ, ಸಣ್ಣಗೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಈರುಳ್ಳಿ ನೀಟಾಗಿ ಅದು ಫ್ರೈ ಆಗಬೇಕು. ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ.
ಒಂದು ಟೊಮೊಟೊನ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ ದಪ್ಪ ಟೊಮೊಟೊ ತೊಗೊಂಡಿರೋದು, ಸಣ್ಣದಾದರೆ ನೀವು 2 ಟೊಮೊಟೊ ತೊಗೊಳ್ಳಿ. 1 ಟೊಮೊಟೊ ಆದಮೇಲೆ ಇಲ್ಲಿ ಕರಿಬೇವನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಸಣ್ಣಗೆ ಹಾಕೊಂಡಾದಮೇಲೆ ಇಲ್ಲಿ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಅದಾದಮೇಲೆ ಸೆಜ್ವಾನ್ ಚಟ್ನಿ ಅಂತ ಬರುತ್ತೆ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಅದೇನು ಅಳತೆ ಇಲ್ಲ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ರೆಡ್ ಪಾಸ್ತಾ ಆಗಿರೋದ್ರಿಂದ ರೆಡ್ ಕಲರ್ ಬರಬೇಕು. ಅದಾದಮೇಲೆ ಬೇಯಿಸಿರೋ ತರಕಾರಿ ಹಾಕ್ಕೊಂಡು ಬೆಂದಿರೋ ಪಾಸ್ತಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಅಂದರೆ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಬೇಕು. ಇಲ್ಲಿ ನೀವು ಯಾವುದೇ ರೀತಿ ಕೊತ್ತಂಬರಿ ಯೂಸ್ ಮಾಡೋದು ಬೇಡ, ಪಾಸ್ತಾಗೆ ಕೊತ್ತಂಬರಿ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ರೆಡ್ ಪಾಸ್ತಾ ತುಂಬ ಈಸಿ ಮಾಡೋದು, ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ, ದೊಡ್ಡವ್ರಿಗಿಂತ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ವೈಟ್ ಕಲರ್ ಪಾಸ್ತಾನೂ ಬರುತ್ತೆ. ಸೊ ನಾನಿವತ್ತು ರೆಡ್ ಕಲರ್ ಪಾಸ್ತಾ ಮಾಡಿದ್ದೆ. ಅದಾದಮೇಲೆ ನನ್ನ ಮಗನ್ನ ಕಾಲೇಜಿಗೆ ಬಿಟ್ಟು ಬಂದಮೇಲೆ ಮನೆ ಈ ರೀತಿ ಇರುತ್ತೆ, ಅಂದರೆ ಗಲೀಜಾಗಿರುತ್ತೆ. ಅದನ್ನೆಲ್ಲ ರೆಡಿ ಮಾಡಬೇಕು. ಸೊ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಏನೇನು ಐಟಮ್ ತೊಗೊಂಡಿದ್ನೋ ಅದನ್ನೆಲ್ಲ ಅದ್ರ ಜಾಗಕ್ಕೆ ಎತ್ತಿಟ್ಟು ನೀಟ್ ಮಾಡಿ, ಇವತ್ತು ಮಂಗಳವಾರ ಆಗಿರೋದ್ರಿಂದ ಕಸ ಗುಡಿಸಿ ಮನೆ ಒರೆಸಿ ಪೂಜೆ ಮಾಡಬೇಕಾಗಿರೋದ್ರಿಂದ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೆಚ್ಚಿರೋದೆಲ್ಲ ಅಲ್ಲೇ ಇರುತ್ತೆ, ಬೆಳಿಗ್ಗೆ ಹೊತ್ತು ಟೈಮ್ ಇರಲ್ಲ. ಅದಕ್ಕೋಸ್ಕರ ಈಗ ಕಾಲೇಜಿಂದ ಬಿಟ್ಟು ಬಂದಮೇಲೆ ನನಗೆ ಟೈಮ್ ಸಿಗೋದು. ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆಯೆಲ್ಲ ನೀಟಾಗಿ ಮಾಡಿ ಎಲ್ಲ ಮಾಡಿದ್ಮೇಲೆ ಪೂಜೆ ಮಾಡ್ಕೊಳ್ಳೋದು. ಸೊ ಎಲ್ಲ ರೆಡಿ ಆಯಿತು. ಎಲ್ಲ ರೆಡಿ ಆದಮೇಲೆ ಈವ್ನಿಂಗ್ ಪೂಜೆ ಮಾಡ್ಕೊತಾ ಇದ್ದೀನಿ. ಮಂಗಳವಾರ ಆಗಿರೋದ್ರಿಂದ ಪೂಜೆ ಮಾಡ್ತಾಯಿದ್ದೀನಿ. ಡೈಲಿ ಪೂಜೆ ಮಾಡ್ತೀನಿ, ಬಟ್ ಮಂಗಳವಾರ, ಶುಕ್ರವಾರ, ವಾರಗಳಲ್ಲಿ ಶನಿವಾರ ಈ ಥರ ಒಂಥರ ಸ್ಪೆಷಲಾಗಿರುತ್ತೆ. ಅಂದರೆ ಮನೆ ದೇವ್ರ ವಾರ ಆಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡೋದು. ಪೂಜೆ ಎಲ್ಲ ಮಾಡ್ಕೊಂಡಾಯಿತು. ನಾನು ಅಳಿಯಂಗೆ ಪಾಸ್ತಾ ಇಟ್ಟಿದ್ದೆ. ಅವ್ನು ಮಾರ್ನಿಂಗ್ ತಿನ್ನೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅವನಿಗೆ ನೈಟು ಪಾಸ್ತಾ ಇಟ್ಟಿದ್ದೆ. ಅವ್ನು ಬಂದುಬಿಟ್ಟು ಪಾಸ್ತಾ ತಿಂತಾ ಇದ್ದಾನೆ. ಆ್ಯಕ್ಚುಲಿ ಅದು ಮಾರ್ನಿಂಗ್ ಮಾಡಿದ್ದು ಪಾಸ್ತಾ, ಈವ್ನಿಂಗ್ ಅಷ್ಟರಲ್ಲಿ ತಣ್ಣಗಾಗ್ಬಿಟ್ಟಿರುತ್ತೆ. ಸೊ ಅವನಿಗೆ ಬಿಸಿ ಮಾಡಿ ಕೊಟ್ಟಿದ್ದೆ ತಿನ್ನಪ್ಪ ಅಂದ್ಬಿಟ್ಟು. ಅವನು ಇಷ್ಟ ಆಯಿತು ಅಂತ ಹೇಳ್ದ, ನನಗೂ ಇಷ್ಟ ಆಯಿತು ಅಂದ. ನನ್ನ ತಮ್ಮ ಬರ್ತಾ ಮ್ಯಾಂಗೋ ತಂದು ಕೊಟ್ಟಿದ್ದ, ಅಂದರೆ ಅವ್ರ ಫ್ರೆಂಡು ಅವ್ರಿಗೆ ಮ್ಯಾಂಗೋ ತಂದು ಕೊಟ್ಟಿದ್ರಂತೆ. ಇದು ಅವ್ರ ಊರಿಂದು ಅಂತ ಹೇಳಿದರು. ಅವರಿಗೆ ಜಾಸ್ತಿ ಕೊಟ್ಟಿದ್ರು, ಅಂದರೆ ಸುಮಾರು ಅರ್ಧ ಮೂಟೆಯಷ್ಟು ಕೊಟ್ಟಿದ್ರಂತೆ. ಅವ್ನು ನನಗೂ ಕೊಟ್ಟ. ಸುಮಾರು ಇಲ್ಲಿ 4ರಿಂದ 5 kg ಇದೆ ಮ್ಯಾಂಗೋ. ತುಂಬ ಸ್ವೀಟಾಗಿರುತ್ತೆ ಅವ್ರ ಊರದು, ಅದಕ್ಕೋಸ್ಕರ ಕೊಟ್ಟಿದ್ರು. ಫಸ್ಟು ಕಾಯಿ ಥರ ಇರೋದನ್ನೆಲ್ಲ ಕೆಳಗಡೆ ಇಟ್ಕೊಂಡು ಅದಾದಮೇಲೆ ಹಣ್ಣು ಇಟ್ಕೊತಾ ಇದ್ದೀನಿ. ಏಕೆಂದರೆ ಹಣ್ಣು ಬೇಗ ಖಾಲಿ ಮಾಡಬೇಕು ಅಂತ. ತೀರಾ ಹಣ್ಣಾಗಾಗಿ ಬಿಡಬಾರ್ದು ಅಂತ ಹೇಳಿದರು ಅವರು. ಸೊ ಅದಕ್ಕೆ ಫಸ್ಟು ಹಣ್ಣಾಗಿರೋದನ್ನೆಲ್ಲ ಮೇಲೆ ಇಟ್ಕೊಳ್ಳೋಣ, ಫಸ್ಟು ಹಣ್ಣಾಗಿರೋದು ಖಾಲಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಜೋಡಿಸಿಟ್ಕೊತಾ ಇದ್ದೀನಿ. ಅವ್ರ ಫ್ರೆಂಡ್ ಯಾವಾಗಲೂ ಈ ರೀತಿ ಹೋದಾಗ ಮಾವಿನಕಾಯಿ ಕೊಡ್ತಾನೆ ಇರ್ತಾರೆ. ಅವ್ರ ತೋಟದ್ದು ತುಂಬಾ ಚೆನ್ನಾಗಿರುತ್ತೆ ಮಾವಿನ ಹಣ್ಣು, ತುಂಬ ಟೇಸ್ಟಿಯಾಗಿರುತ್ತೆ. ಈವನ್ ಕಾಯಿ ಕೂಡ ಟೇಸ್ಟಿಯಾಗಿರುತ್ತೆ, ಅಂದರೆ ಸ್ವೀಟಾಗಿರುತ್ತೆ, ಹುಳಿ ಬರಲ್ಲ. ಆ ಥರ ಮಾವಿನ ಹಣ್ಣು ಆ ಥರದ್ದು ಅವ್ರದ್ದು ಫ್ರೆಂಡ್ ಅವ್ರ ಮರದ್ದು. ಸೊ ಅದಾದಮೇಲೆ ಈ 2 ಮಾವಿನ ಹಣ್ಣನ್ನ ನೆನೆಸ್ತಾ ಇದ್ದೀನಿ. ಅಂದರೆ ಯಾವುದೇ ಮಾವಿನ ಹಣ್ಣಾದ್ರೂ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಆಮೇಲೆ ತಿನ್ನಬೇಕು ಅಂತ. ಅದು ಹೀಟು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ, ಅದಕ್ಕೆ ನೆನೆ ಹಾಕ್ತಾ ಇದ್ದೀನಿ. ರಾತ್ರಿ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ವಾಕ್ ಮುಗಿಸ್ಕೊಂಡು ಬಂದ್ವಿ ನಾನು ನನ್ನ ಮಗ. ಅದಾದಮೇಲೆ ಗ್ರೀನ್ ಟೀ ತೊಗೊಂಡೆ. ಗ್ರೀನ್ ಟೀ ತೊಗೊಂಡಾದಮೇಲೆ ಇಲ್ಲಿ ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ ತರಿಸಿದೆ. ಅದಾದಮೇಲೆ ಇದು ಡಿಮಾರ್ಟಿಂದ ತೊಗೊಂಡು ಬಂದಿರೋದು. ಸೊ ಅದೆರಡೂ ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಚೆನ್ನಾಗಿತ್ತು. ಸೊ ಫ್ಲಿಪ್ಕಾರ್ಟಿಂದ ಇದು 4 ಬುದ್ಧ ಸ್ಟ್ಯಾಚ್ಯೂ ಬರುತ್ತೆ. ತುಂಬಾ ಕ್ಯೂಟಾಗಿದೆ. ನಾನು ತುಂಬ ದಿವಸದಿಂದ ತೊಗೋಬೇಕು ಅಂತ ಇದೆ. ಬಟ್ ಇವತ್ತು ಅದು ನಾನು ಆರ್ಡ್ರ್ ಮಾಡಿದ್ದೆ, ಬಂತು. 97 ರೂಪೀಸ್. ನನಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿದೆ ಅಂದರೆ ನೋಡೋಕ್ಕೆ ತುಂಬಾ ಕ್ಯೂಟಾಗಿದೆ. ನೀವು ಮನೆ ಡೆಕೋರೇಷನ್ ಮಾಡ್ಕೋಬೇಕು ಅಂದರೆ ಈ ರೀತಿ ಬುದ್ಧಗಳನ್ನ ತೊಗೊಂಡು ನೀಟಾಗಿ ನೀವು ಎಲ್ಲಿ ಬೇಕಂದ್ರಲ್ಲಿ ಡೆಕೋರೇಷನ್ ಮಾಡ್ಕೊಬೋದು. ತುಂಬ ಅಂದರೆ ತುಂಬಾ ಕ್ಯೂಟಾಗಿದೆ. ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಂದರೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗೋಗುತ್ತೆ. ಅದು ಮಕ್ಕಳು ಬಂದವರೆಲ್ಲ ನೋಡಿಬಿಟ್ಟು ನಾನು ತೊಗೊತೀನಿ ಅಂತ ಕೇಳ್ತಾರೆ. ಸೊ ಇಲ್ಲ, ಅದು ನಾನು ಡೆಕೋರೇಷನ್ ಮಾಡಿರುತ್ತೆ ಅಲ್ಲೇ ಇಡಿ ಅಂತ ಹೇಳ್ಬೇಕು. ಅಷ್ಟು ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಕಲರ್ಸ್ ಕೂಡ ಆ ಥರನೇ ಇದೆ. ಅದಾದಮೇಲೆ ಇದು ಡಿಮಾರ್ಟ್ ಪ್ರಾಡಕ್ಟು. ಡಿಮಾರ್ಟಿದು ಅಂದರೆ ಬ್ರಷ್ ಇಡೋ ಅಂಥದ್ದು. 29 ರೂಪಾಯಿಗೆ 2 ಕಾಂಬೋ. ಅದು ತುಂಬಾ ಗಟ್ಟಿ ಇದೆ, ನನಗೆ ತುಂಬ ಇಷ್ಟ ಆಗೋಯಿತು. ಸೊ ಆ ಬ್ರಷ್ ಹಂಗೆ ಇಟ್ಟಿರ್ತೀವಿ, ಹಲ್ಲಿ ಸೊಳ್ಳೆ ಎಲ್ಲ ಕೂತಿರುತ್ತೆ ಬ್ರಷ್ ಮಾಡೋಕ್ಕಲ್ವ, ಅದಕ್ಕೋಸ್ಕರ ತಂದೆ. ಎಷ್ಟು ಗಟ್ಟಿ ಇದೆ ಅಂದರೆ ನೀವು ನಂಬಲ್ಲ, 29 ರೂಪಾಯಿಗೆ ಈ ರೀತಿ ಪ್ರಾಡಕ್ಟ್ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಗಟ್ಟಿ ಇದೆ ಪ್ರಾಡಕ್ಟು. ಪ್ಲಾಸ್ಟಿಕ್ ಆದರೂ ತುಂಬಾ ಚೆನ್ನಾಗಿದೆ. ಸೊ ಈ ರೀತಿ ನೋಡಿ, ಬ್ರಷ್ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಇಟ್ಬಿಡ್ಬೋದು, ಆರಾಮಾಗಿ ಚೆನ್ನಾಗಿರುತ್ತೆ.
ಅದಾದಮೇಲೆ ನಿಮಗೆ ಕಲರು ಈ ಥರ ಬೋರ್ ಅನಿಸಿದ್ರೆ ಈ ರೀತಿ ಅದೊಂದು ಕಲರು ಇದೊಂದು ಕಲರು ಮಲ್ಟಿ ಕಲರ್ ಈ ಥರನೂ ಬೇಕಾದರೆ ಯೂಸ್ ಮಾಡ್ಕೊಬೋದು. ಇದು ನನ್ನ ಮಗನ ಐಡಿಯಾ, ಅವ್ನು ಕೊಟ್ಟಿದ್ದು ಈ ಥರ ಚೆನ್ನಾಗಿರುತ್ತೆ ನೋಡಮ್ಮ ಅಂತ. ಸೊ ಈ ರೀತಿ ಮಾಡ್ಕೊಬೋದು. ಈ 2 ಪ್ರಾಡಕ್ಟು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ. ಆ ಬುದ್ಧ ಆಗಿರ್ಬೋದು ಇದಾಗಿರ್ಬೋದು, ಇದು 29 ರೂಪಾಯಿಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ಡಿಮಾರ್ಟ್ಗೆ ಹೋದಾಗ ಖಂಡಿತ ತೊಗೊಳ್ಳೇಬೇಕು. ಸೊ ಆ ಬುದ್ಧನ ನಾನು ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಫಿಶ್ ಟ್ಯಾಂಕ್ ಮೇಲೆ 3 ಇಟ್ಟಿದ್ದೀನಿ. ಅದಾದಮೇಲೆ ಬಚ್ಚಲು ಮನೇಲಿ ಒಂದನ್ನು ಯೂಸ್ ಮಾಡಿದ್ದೀನಿ. ಈ ರೀತಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.